ಟ್ರೈನ್ ಥರ ಹೋಗ್ಬಿಟ್ಟಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಚಂಪಕಧಾಮ ಟೆಂಪಲ್, ಬನ್ನೇರುಘಟ್ಟ ರೋಡಲ್ಲಿ. ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಟೆಂಪಲ್ಗೆ. ಬನ್ನಿ ಹೋಗೋಣ. ಲೈಕ್ ಆಲ್ವೇಸ್ ನಾನು ಕಾಯ್ತಾ ಇದ್ದೀನಿ. ನನ್ನ ತಂಗಿ ಬರಬೇಕು, ನಮ್ಮಮ್ಮ ಬರಬೇಕು, ನನ್ನ ಅಕ್ಕ ಶಿ ಕೇಮ್ ಹೋಮ್. ಸೊ ನಾವಿಬ್ಬರು ಇಲ್ಲಿಗೆ ಬಂದ್ವಿ, ಕಾರಲ್ಲಿ ಕಾಯ್ತಾ ಇದ್ದೀವಿ. ಅವ್ರಿಗೆ ಸಮಾಧಾನ ಆಗಲ್ಲ, ನನ್ನ ವೆಯ್ಟ್ ಮಾಡಿಸೇ ಹೊರಡಬೇಕು. ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಕೋತಿಗಳು ಎಷ್ಟೊಂದಿದೆ. ಸಖತ್ ಬಿಸಿಲಿದೆ ಇವತ್ತು ಹೊರಗಡೆ, ಬಟ್ ಇಲ್ಲಿ ಕೂಲಾಗಿದೆ. ಇಲ್ಲಿ ವಿಷ್ಣು ಎಲ್ಲ ಅವತಾರಗಳಿದೆ ಇಲ್ಲಿ ಈ ಟೆಂಪಲಲ್ಲಿ. ಮೇಯ್ನಸ್ ಕೃಷ್ಣ. ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ನೋಡಿ. ಈ ಟೆಂಪಲ್ ಬಂದು ಖಾಟು ಶ್ಯಾಮ್ ಟೆಂಪಲ್ ಅಂತ. ಎಲ್ಲ ನಾರ್ತ್ ಇಂಡಿಯನ್ ಸ್ಟೈಲಲ್ಲೇ ಇರುತ್ತೆ ಇಲ್ಲಿ. ಜನ ಅಷ್ಟೇ, ಆಮೇಲೆ ಬೋರ್ಡ್ಸು ಅಷ್ಟೇ, ಎಲ್ಲ ಹಿಂದಿನಲ್ಲೇ ಇರುತ್ತೆ. ತೋರಿಸ್ತೀನಿ ನೋಡಿ. ಒಳ್ಳೆ ನಾರ್ತ್ ಇಂಡಿಯನ್ನಲ್ಲಿ ಯಾವುದೋ ದೇವಸ್ಥಾನಕ್ಕೆ ಬಂದಂಗಿರುತ್ತೆ. ದೂರದಿಂದ ಒಂದು ದರ್ಶನ. ಅಲ್ಲಿ ಕೃಷ್ಣ, ರಾಧಾಕೃಷ್ಣ, ಶ್ರೀರಾಮ, ಸೀತಾ, ಹನುಮಾನ್ ಆ್ಯಂಡ್ ವೆಂಕಟರಮಣ ಸ್ವಾಮಿ ಎಲ್ಲ ದೇವರು ಇದೆ. ವೆರಿ ನೈಸ್. ಭಜನೆ ಎಲ್ಲ ನಡೀತಾ ಇರುತ್ತೆ. ಎಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್ ಬೇಸಿಕಲಿ. ಇವಾಗ ಇಲ್ಲಿಂದ ಆಶಾಪುರಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಐ ಥಿಂಕ್ ಪ್ರಾಬಬ್ಲಿ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್. ಅಲ್ಲಿಂದ 3 ಕಿಲೋಮೀಟರ್ಸ್ ಲೆಕ್ಕ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಇರುತ್ತೆ. ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪ್ರಸಾದನೂ ಆಯಿತು. ಇಲ್ಲೆಲ್ಲ ಹೆಂಗಂದರೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಬೊಟ್ಟು ಇಡ್ತಾ ಇರ್ತಾರೆ ನೋಡಿ. 1 2 3 4 ಟ್ರೈನ್ ಥರ ಹೋಗ್ಬಿಟ್ಟಿದೆ. ಆಶಾಪುರಿ ಟೆಂಪಲ್ ಬಂದು ಬನ್ನೇರುಘಟ್ಟ ದೇವಸ್ಥಾನದಿಂದ ಲೆಫ್ಟ್ ಬಂದರೆ ಫಾರೆಸ್ಟ್ ರೋಡ್ ಥರ ಬರುತ್ತೆ. ಇದು ಫುಲ್ಲು ನೋಡ್ಬೇಕು. ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ನೆಕ್ಸ್ಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ಯಾರು ಚಂಪಕಧಾಮಗೆ ಬಂದರೆ ಆಶಾಪುರಿ ಟೆಂಪಲ್ ಮಿಸ್ ಮಾಡಿದೆ ನೋಡಿ. ಪಿಜನ್ಸ್ ನೋಡಿ ಹೆಂಗಿದೆ, ಕಾಣ್ತಾ ಇದೆಯಾ? ಮೈಸೂರು ಪಾಕ್ ಓಲ್ಡ್ ಸ್ಟೈಲ್. ಚಪಾತಿ, ಪಲ್ಯ, ಸಾಗು ಆ್ಯಂಡ್ ಮಿಕ್ಸ್ಚರ್ ಚೆನ್ನಾಗಿದೆ ನೋಡಿ. ಎಷ್ಟು ಹೈಜೀನಿಕ್ ಆಗಿದೆ ಅಂದರೆ ಸೂಪರ್ ಆಗಿದೆ. ತುಂಬ ಚೆನ್ನಾಗಿತ್ತು ಊಟ. ಚಪಾತಿ, ಪಲ್ಯ, 2 ಥರ ಪಲ್ಯ, ಕಾಳು ಪಲ್ಯ, ಕೋಸು ಪಲ್ಯ, ಸ್ವೀಟ್, ಮಿಕ್ಸ್ಚರ್, ಮೈಸೂರು ಪಾಕ್, ಚಪಾತಿ, ಆಮೇಲೆ ಅನ್ನ ಸಾಂಬಾರು ಕೊಟ್ಟರು. ಎಷ್ಟು ಚೆನ್ನಾಗಿತ್ತು ಅಂದರೆ ವೆರಿ ವೆರಿ ನೈಸ್. ಸೊ ಬ್ಲೆಸ್ ಟು ಹ್ಯಾವ್. ಎಲ್ಲ ಫುಡ್ಡೂ ಗೀನಲ್ಲೇ ಮಾಡ್ತಾರೆ ಇವರು. ದೇ ಡೋಂಟ್ ಯೂಸ್ ಆಯಿಲ್. ಸೊ ಈ ಕಡೆ ಬಂದಾಗ ದರ್ಶನಕ್ಕೆ ಮುಗಿಸ್ಕೊಂಡು ಆದಮೇಲೆ ಆ್ಯಕ್ಚುಲಿ ನಾವು 1:20 ಆಗಿಬಿಟ್ಟಿತ್ತು. ಸೊ ವಿ ಹ್ಯಾಡ್ ಜಸ್ಟ್ 10 ಮಿನಿಟ್ಸ್. 1:30 ಲಾಸ್ಟ್ ಮಾಡಿಬಿಡ್ತಾರೆ. ಸೊ ನಾವು ಮುಗಿಸ್ಕೊಂಡು ಬೇಗ ಬಂದು ಊಟ ಮಾಡಿದ್ವಿ. ಇಲ್ಲಿ ಮೇಯ್ನಾಗಿ 3 ದೇವರಿದೆ. ಅಂದರೆ ಒಂದು ಬಂದು ಗಣೇಶ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಬಟ್ ಒಳಗಡೆ ಎಲ್ಲ ನೋ ವೀಡಿಯೋಸ್, ನೋ ಫೋಟೋಸ್. ಮೇಯ್ನ್ ಬಂದು ಅಮ್ಮ, ಆಶಾಪುರಿ ಅಮ್ಮ ಆ್ಯಂಡ್ ಕಾಲಭೈರವ. ಸೊ 3 ದೇವರಿಟ್ಟಿದ್ದಾರೆ. ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ಇವಾಗ ಬ್ಯಾಕ್ ಟು ಕಾರ್. ಇಲ್ಲಿ ಒಂದು ಚಿಕ್ಕ ಶಾಪಿಂಗ್ ನಡೀತಾ ಇದೆ. ಇದೊಂದು ಗಣಪತಿ ಶಂಕು, ಒಂದು ನಿಮ್ಮನ್ನು ಮಾತ್ರ ಜುಟ್ಬಿಟ್ಟು ಕಟ್ಟಿ ಒಳ್ಳೆಯ ಇರ್ತದೆ. ಟೆಂಪಲ್ ಫ್ರಮ್ ಹಿಯರ್. ಸೊ ನೀವು ಕಾರಲ್ಲಿ ಬಂದರೂ ಬರ್ಬೋದು, ಇಲ್ಲಾಂದರೆ ಆಟೋಸ್ ಇತ್ತು, ಬಸ್ಸಲ್ಲೂ ಬರ್ಬೋದು. ಇದೊಂದು ಹಾಫ್ ಡೇ ಟೆಂಪಲ್ ರನ್ ಅಂತ ಹೇಳ್ಬೋದು.
ನಾವು ಮನೆ ಬೆಳಗ್ಗೆ 11 ಬಿಟ್ವಿ. 11 ಬಿಟ್ಟು ಈಗ 2 ಆಗಿದೆ. ಸೊ ತುಂಬ ಚೆನ್ನಾಗಿ ಅನಿಸ್ತು. ಆಷಾಢ ಮಾಸದಲ್ಲಿ ಟೆಂಪಲ್ಸ್ಗೆ ಹೋದರೆ ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಒಂದು ವಾರಕ್ಕೊಂದು ಸತಿಯಾರ ಯಾವುದಾರ ಟೆಂಪಲ್ಗೆ ಹೋಗಿ. ಫೈನಲಿ ಮನೆಗೆ ಬಂದಾಯಿತು. ನೈಸ್ ಡೇ. ಒಂದು ಆಷಾಢ ಮಾಸದಲ್ಲಿ ಸೊ ಟೆಂಪಲ್ ರನ್ ಸ್ಟಾರ್ಟ್ ಮಾಡಿದ್ದೀನಿ. ಅಟ್ಲೀಸ್ಟ್ 1 ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ವಾರಕ್ಕೆ ಅಟ್ಲೀಸ್ಟ್ ಒನ್ ಡೇ ಇಲ್ಲಾಂದ್ರೆ ಒಂದು ಹಾಫ್ ಡೇ. ಸೊ day 1 ಇಸ್ ಕಂಪ್ಲೀಟ್ ಸಕ್ಸಸ್ಫುಲಿ. ವರ್ಕೌಟ್ ಮಾಡಬೇಕು. ಬೆಳಗ್ಗೆ ಮಾಡಲಿಕ್ಕಾಗಿಲ್ಲ ಬಿಕಾಸ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ತುಂಬ ಕೆಲಸಗಳಿತ್ತು. ಸೊ ಹಾಗಾಗಿ ಇವಾಗ ವರ್ಕೌಟ್ ಟೈಮ್. ಬಾಯ್. ಫೈನಲಿ ವರ್ಕೌಟ್ ಡನ್ ಫಾರ್ ದ ಡೇ. ಇನ್ಮೇಲೆ ವರ್ಕೌಟ್ ವ್ಲಾಗ್ಸು ಮಾಡೋಣ ಅಂತ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಗೇನ್ಡ್ ಲಾಟ್ಸ್ ಆಫ್ ವೆಯ್ಟ್ ಇನ್ ದೀಸ್ ಫ್ಯೂ ಮಂತ್ಸ್ ಆ್ಯಂಡ್ ಇಯರ್ಸ್. ಸೊ ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ಶೇಪ್. ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೀನಿ ಬಟ್ ಕನ್ಸಿಸ್ಟೆನ್ಸಿ ಇಲ್ಲ. ಸೊ ಐ ಹ್ಯಾವ್ ಟು ಸ್ಟಾರ್ಟ್ ಫೋಕಸಿಂಗ್ ಆನ್ ಕನ್ಸಿಸ್ಟೆನ್ಸಿ. ನಮಗೇನು ಅನಿಸುತ್ತೆ ಅಂದರೆ ನಾವು ಇವಾಗ ತುಂಬ ದಪ್ಪ ಇದ್ದೀವಿ ಅಂತ ಅನಿಸುತ್ತೆ. ಬಟ್ 5 ವರ್ಷ ಆದಮೇಲೆ ನೋಡಿದ್ರೆ ವೆನ್ ಯು ಲುಕ್ ಬ್ಯಾಕ್, ನಾನು ಆವಾಗಲೇ ಸಣ್ಣ ಇದ್ದೆ. ಸೊ ನಮ್ಗೆ ಯಾವಾಗ ವಿ ವಿಲ್ ನೆವರ್ ರೆಸ್ಪೆಕ್ಟ್, ನಾವು ಇವಾಗ ಹೆಂಗಿದ್ದೀವೋ ನಾವು ರೆಸ್ಪೆಕ್ಟೇ ಮಾಡಲ್ಲ. ಅದು ಸುಮಾರು ಜನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಲೈಕ್ 2021 2022 ನಾನು ಇದ್ದಿದ್ದು ಸುಮಾರು ಒಂದು ಆಲ್ಮೋಸ್ಟ್ 8 to 10 kgs ಕಮ್ಮಿನೇ ಇದೆ. ಬಟ್ ಐ ವಾಸ್ ನೆವರ್ ಹ್ಯಾಪಿ, ಐ ವಾಸ್ ನೆವರ್ ರೆಸ್ಪೆಕ್ಟಿಂಗ್. ಸೊ ವೆನ್ ಯು ದಪ್ಪ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ದಟ್ ನಾವು ಸುಮಾರು ವೆಯ್ಟ್ ಕಮ್ಮಿನೇ ಇದ್ವಿ. ಸೊ ಆವಾಗ ನಾವು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿ ಏನಿದೆಯೋ ಅದನ್ನು ನಾವು ಸ್ವೀಕರಿಸಿ ಆಕ್ಸೆಪ್ಟ್ ಅವರ್ ಸೆಲ್ಫ್ ಅಂತಾರಲ್ಲ, ಆ ಥರ ಇರಬೇಕಿತ್ತು ಅನಿಸುತ್ತೆ. ಬಟ್ ಎನಿವೇ ನಾವು ಬೆಟರ್ ದೆನ್ ನೆವರ್. ಸೊ ಇವಾಗ ಏನು ಬಾಡಿ ಇದೆಯೋ ಆ ಬಾಡಿನ ರೆಸ್ಪೆಕ್ಟ್ ಮಾಡೋಣ. ಇವಾಗ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳೋಣ. ಸೊ ಮೇ ಬಿ 5 years ಆದಮೇಲೆ ನನಗೆ ಈಗಿರೋ ಬಾಡಿನೇ ಗ್ರೇಟ್ ಅಂತ ಅನಿಸ್ಬೋದಲ್ವ. ಸೊ ಆ ಥರ ಪ್ರತಿಯೊಬ್ಬರ ಲೈಫಲ್ಲೂ ಎವ್ರಿ ಫೇಸ್ ನಾವು ಸಣ್ಣ ಇರಲಿ ದಪ್ಪ ಇರಲಿ ಎಷ್ಟೇ ವೆಯ್ಟ್ ಇರಲಿ, ವಿ ಹ್ಯಾವ್ ಟು ಲವ್ ಅವರ್ ಸೆಲ್ಫ್, ಆಕ್ಸೆಪ್ಟ್ ಅವರ್ ಸೆಲ್ಫ್. ಸೊ ಅದು ಒಳ್ಳೆಯದು. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ. ಸೊ ನಾವು ಮೊನ್ನೆ ಹೇಗಿದ್ವೋ 5 ವರ್ಷ ಹೇಗಿದ್ವೋ ಅದೇ ಚೆನ್ನಾಗಿತ್ತು ಅಂತ ನಮ್ಗೆ 5 ವರ್ಷ ಆದಮೇಲೆ ಅನಿಸುತ್ತೆ. ಸೊ ಪ್ರತಿದಿನ ನಾವು ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾ ನಾವು ಹೇಗಿದ್ದೀವೋ ಹಾಗೆ ಸ್ವೀಕರಿಸ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಜೈ ಶ್ರೀರಾಮ್.